Dear students, so far we have studied different techniques to separate the components that are present in a mixture. So many different methods like distillation, sublimation, centrifugation. So all those methods we have discussed so far. Now we are going to study a new method that is called crystallization method. Crystallization, you know what is crystal. Crystal ಅಂದರೆ ಹರಳು. Crystallization means getting the component of the mixture in the form of a crystal. ಹರಳಿನ ರೂಪದಲ್ಲಿ ಮಿಶ್ರಣದಲ್ಲಿರುವಂತಹ ವಸ್ತುವನ್ನು ನಾವು ಪಡೆದ್ರೆ ಅದನ್ನು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. So crystallization is a process that separates pure solid in the form of its crystal from a solution. ಈಗ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಅದು ಸೊಲ್ಯೂಷನ್ ರೂಪದಲ್ಲಿದೆ, ಅದು ದ್ರಾವಣ ರೂಪದಲ್ಲಿದೆ ಅಂತಿದ್ರೆ ಕ್ರಿಸ್ಟಲೈಸೇಷನ್ ಮೆಥಡಿಂದ ನಾವು ಅದನ್ನು ಪ್ಯೂರ್ ಸಾಲಿಡ್ ಆಗಿ, ಆ ಸಾಲಿಡ್ ಯಾವ ರೀತಿ ಇರುತ್ತೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ರಿಸ್ಟಲ್ ರೂಪದ, ಹರಳು ರೂಪದ ಘನ ವಸ್ತು, ಶುದ್ಧ ವಸ್ತುವನ್ನು ಅದರ ದ್ರಾವಣದಿಂದ ಪಡೀಲಿಕ್ಕೆ ಆಗ್ತದೆ. ಟೇಕ್ ಫಾರ್ ಎಕ್ಸಾಂಪಲ್, we can get pure copper sulfate from an impure sample by crystallization method. So I hope you have a impure sample of copper sulfate. ಒಂದು ಅಶುದ್ಧ ತಾಮ್ರದ ಸಲ್ಫೇಟ್ ದ್ರಾವಣ ಇದ್ದರೆ ಅದರಿಂದ ಪ್ಯೂರ್ ಕಾಪರ್ ಸಲ್ಫೇಟ್ ಅನ್ನು ನೀವು ಪಡೀಲಿಕ್ಕಾಗತ್ತೆ ಬೈ ಯೂಸಿಂಗ್ ಕ್ರಿಸ್ಟಲೈಸೇಷನ್ ಮೆಥಡ್. So let us now study how to get pure copper sulfate solution from impure sample. Now take some impure sample of copper sulfate in a beaker. ಒಂದು ಬೀಕರ್ ತಗೊಂಡು ಅದರಲ್ಲಿ ಕಾಪರ್ ಸಲ್ಫೇಟ್ ವಿಚ್ ಇಸ್ ನಾಟ್ ಪ್ಯೂರ್, ಈ ಕಾಪರ್ ಸಲ್ಫೇಟ್ ಪ್ಯೂರ್ ಆಗಿಲ್ಲ, ಆ ಇಂಪ್ಯೂರ್ ಸ್ಯಾಂಪಲನ್ನು ತಗೊಂಡಿದ್ರಿ. ಡಿಸಾಲ್ವ್ ಇಟ್ ಇನ್ ಮಿನಿಮಮ್ ಅಮೌಂಟ್ ಆಫ್ ವಾಟರ್. ಅತ್ಯಂತ ಕಡಿಮೆ ನೀರು ಹಾಕಿ ಈ ಕಾಪರ್ ಸಲ್ಫೇಟ್, ಏನು ತಾಮ್ರದ ಸಲ್ಫೇಟ್ ಅಥವಾ ಮೈಲ್ತುತ್ತ ಇದೆಯಾ ಅದನ್ನು ಡಿಸಾಲ್ವ್ ಮಾಡಬೇಕು, ನೀರಿನಲ್ಲಿ ಕರಗಿಸಬೇಕು. ನಾವು ಫಿಲ್ಟರ್ ದ ಇಂಪ್ಯೂರಿಟೀಸ್ ಇನ್ ದ ಸ್ಯಾಂಪಲ್. ಇದನ್ನು ಈಗ ಫಿಲ್ಟ್ರೇಷನ್ ಮಾಡಬೇಕು. ಫಿಲ್ಟ್ರೇಷನ್ ಮಾಡಿದಾಗ ಇಂಪ್ಯೂರಿಟೀಸ್ ಇರುತ್ತಲ್ಲ, ಅಶುದ್ಧತೆ, ಆ ಅಶುದ್ಧತೆ ಆ ಫಿಲ್ಟ್ರೇಷನ್ ಮಾಡಿದಾಗ ಸೊಲ್ಯೂಷನ್ನಿಂದ ಹೊರ ಹೋಗ್ತದೆ. ಅಲೋ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಟು ಇವಾಪರೇಟ್ ಟು ಗೆಟ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ಇದನ್ನು ಸ್ವಲ್ಪ ಈ ಸೊಲ್ಯೂಷನನ್ನು ಈಗ ಫಿಲ್ಟರ್ ಆದಮೇಲೆ ಉಳಿದಂತಹ ಸೊಲ್ಯೂಷನನ್ನು, ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಹಾಗೆ ಇಟ್ಟರೆ ಇಟ್ ಇವಾಪರೇಟ್ಸ್, ಅಂದರೆ ನೀರು ಅದರಲ್ಲಿರೋದು ಇವಾಪರೇಟ್ ಆಗಿ ನಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಅದರಲ್ಲಿ ನೀರಿನಂಶ ಕಡಿಮೆ ಇದೆ, ಕಾಪರ್ ಸಲ್ಫೇಟ್ ಜಾಸ್ತಿ ಇದೆ, ಆ ರೀತಿ ಸ್ಥಿತಿ ಸಿಗುತ್ತೆ. ಹೀಗೆ ಸಿಕ್ಕಾದಮೇಲೆ ನಾವು ವಿ ಹ್ಯಾವ್ ಟು ಕವರ್ ದ ಸೊಲ್ಯೂಷನ್ ವಿತ್ ಎ ಫಿಲ್ಟರ್ ಪೇಪರ್. ಈಗೇನು ಮಾಡಬೇಕು, ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆಯಲ್ಲ, ಸ್ಯಾಚುರೇಟೆಡ್ ಸೊಲ್ಯೂಷನ್ನು, ಅದರ ಮೇಲೆ ಫಿಲ್ಟರ್ ಪೇಪರನ್ನು ಹಾಕಿ ಅದನ್ನು ಮುಚ್ಚಿಡಬೇಕು. ಆ್ಯಂಡ್ ಲೀವ್ ಇಟ್ ಅನ್ಡಿಸ್ಟರ್ಬ್ಡ್ ಎಟ್ ರೂಮ್ ಟೆಂಪರೇಚರ್ ಟು ಕೂಲ್ ಸ್ಲೋಲಿ ಫಾರ್ ಎ ಡೇ. ಇದನ್ನು ನಿಧಾನವಾಗಿ ಹಾಗೆ ಫಿಲ್ಟರ್ ಪೇಪರನ್ನು ಕವರ್ ಮಾಡಿರೋದು, ಏನೂ ಡಿಸ್ಟರ್ಬ್ ಮಾಡದೆ ರೂಮ್ ಟೆಂಪ್ರೇಚರ್ನಲ್ಲಿ ಹಾಗೆ ಒಂದು ದಿನ ಇಡಬೇಕು. ವಿ ಗೆಟ್ ದ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಇನ್ ದ ಬ್ರೀಕರ್ ಆಫ್ಟರ್ ಒನ್ ಡೇ. ಒಂದು ದಿನದ ನಂತರ ನಿಮಗೆ ಆ ಕಾಪರ್ ಸಲ್ಫೇಟು ನಿಧಾನವಾಗಿ ಫಿಲ್ಟರ್ ಪೇಪರ್ನಿಂದ ಇವಾಪರೇಟ್ ಆಗ್ತಾ ನಿಮಗೆ ಪ್ಯೂರ್ ಕ್ರಿಸ್ಟಲ್ ಫಾರ್ಮ್ನಲ್ಲಿ ಸಿಗುತ್ತೆ. ನೆಕ್ಸ್ಟ್, how is crystallization technique is better than simple evaporation. So what is the difference between crystallization and simple evaporation? Simple evaporationಗೂ ಕ್ರಿಸ್ಟಲೈಸೇಷನ್ಗೂ ಏನು ವ್ಯತ್ಯಾಸ ಅಂತ ನೋಡಬೇಕೀಗ. ಕ್ರಿಸ್ಟಲೈಸೇಷನ್ ಟೆಕ್ನಿಕ್ ಈಸ್ ಬೆಟರ್ ದ್ಯಾನ್ ಸಿಂಪಲ್ ಇವಾಪರೇಷನ್ ಟೆಕ್ನಿಕ್. ಸೊ ಕ್ರಿಸ್ಟಲೈಸೇಷನ್ ಅನ್ನೋದು ಬೆಟರ್ ಟೆಕ್ನಿಕ್ ಆಗಿದೆ ಯಾವುದಕ್ಕಿಂತ, ಇವಾಪರೇಷನಿಗಿಂತ. ಬಿಕಾಸ್ ಡ್ಯೂರಿಂಗ್ ಇವಾಪರೇಷನ್ ಸಮ್ ಸಾಲಿಡ್ಸ್ ಮೇ ಡಿಕಾಂಪೋಸ್. ಈ ಇವಾಪರೇಷನ್ ಆಗುವಾಗ ಸಮ್ ಸಾಲಿಡ್ಸ್ ಮೇ ಗೆಟ್ ಡಿಕಾಂಪೋಸ್, ಅದು ಡಿಕಾಂಪಾಸ್ ಆಗಿ ಹೋಗಬಹುದು, ಅದು ವಿಭಜನೆ ಹೊಂದಿ ಹೋಗಬಹುದು. ಆರ್ ಸಮ್ ಲೈಕ್ ಶುಗರ್ನಂತಹ ವಸ್ತುಗಳಿದ್ದರೆ ದೇ ಮೇ ಗೆಟ್ ಚರ್ಡ್ ಆನ್ ಹೀಟಿಂಗ್ ಟು ಡ್ರೈನೆಸ್. ಅದನ್ನು ನಾವು ಅದರಲ್ಲಿರೋ ನೀರಿನಂಶ ಹೋಗಲಿ ಅಂತ ಬಿಸಿ ಮಾಡ್ತೀವಲ್ಲ, ಆಗ ಆ ಶುಗರ್ ಏನಾಗ್ಬೋದು, ಚರ್ಡ್ ಅಂದರೆ ಸೀದು ಹೋಗುವಂತಹ ಸಂಭವವಿದೆ. ಸೊ ಕ್ರಿಸ್ಟಲೈಸೇಷನ್ನಲ್ಲಿ ಹಾಗಿರೋದಿಲ್ಲ. ಸೊ ವಿ ವಿಲ್ ಗೆಟ್ ಎ ಪ್ಯೂರ್ ಸಬ್ಸ್ಟೆನ್ಸ್ ಇನ್ ದ ಫಾರ್ಮ್ ಆಫ್ ಕ್ರಿಸ್ಟಲ್. ಡ್ಯೂರಿಂಗ್ ಇವಾಪರೇಷನ್ ಸಮ್ ಇಂಪ್ಯೂರಿಟೀಸ್ ಮೇ ರಿಮೈನ್ ಡಿಸಾಲ್ವ್ ಇನ್ ದ ಸೊಲ್ಯೂಷನ್.
ಈಗ ಸೊಲ್ಯೂಷನ್ ಯಾವುದೋ ಒಂದು ಸೊಲ್ಯೂಷನ್ ಇದೆ, ಇಂಪ್ಯೂರ್ ಸೊಲ್ಯೂಷನ್ ಇದೆ, ಅದನ್ನು ನಾವು ಇವಾಪೊರೇಟ್ ಮಾಡಿದ್ರೆ ಆ ಸೊಲ್ಯೂಷನ್ನಲ್ಲಿರುವಂತಹ ಇಂಪ್ಯೂರಿಟೀಸು ಆ ವಸ್ತುವಿನಲ್ಲಿ ಉಳ್ಕೊಂಬಿಡ್ತದೆ. ವಾಟ್ರ್ ಮಾತ್ರ ಇವಾಪೊರೇಟ್ ಆಗುತ್ತೆ. ಯು ವೋಂಟ್ ಗೆಟ್ ದ ಪ್ಯೂರ್ ಸಬ್ಸ್ಟೆನ್ಸ್. ಸೊ ಡ್ಯೂರಿಂಗ್ ದಿಸ್ ಇವಾಪೊರೇಷನ್ ದ ಕಂಟಾಮಿನೇಟೆಡ್ ಸಬ್ಸ್ಟೆನ್ಸ್ ಮೇ ರಿಮೈನ್ ಇನ್ ದ ಪ್ಯೂರ್ ಸಬ್ಸ್ಟೆನ್ಸ್. So where do we apply crystallization method? That we have to study now. Crystallization method can be used to get pure salt from the sea water. ಸಮುದ್ರದ ನೀರಿನಿಂದ ಉಪ್ಪು ತೆಗಿಲಿಕ್ಕೆ ಈ ಮೆಥಡನ್ನು ನಾವು ಬಳಸ್ತೇವೆ. And we also use this method to separate alum. alum ಅಂದರೆ ಪಟಿಕ ಅದನ್ನು ಕ್ರಿಸ್ಟಲ್ ರೂಪದಲ್ಲಿ ಅದರ ಇಂಪ್ಯೂರ್ ಸ್ಯಾಂಪಲ್ನಿಂದ, ಇಂಪ್ಯೂರ್ ಸೊಲ್ಯೂಷನ್ನಿಂದ ಕ್ರಿಸ್ಟಲೈಸೇಷನ್ ಮೆಥಡ್ನಿಂದ ಅಲಮ್ ಕ್ರಿಸ್ಟಲನ್ನು ನಾವು ಪಡಿಲಿಕ್ಕೆ ಆಗತ್ತೆ. So with that we have completed the different methods to separate the mixture, separate the different components of the mixture. Now at the end of this chapter we are going to study some more concepts. Now we are going to study physical and chemical changes, the meaning and examples of physical changes, and meaning and examples of chemical changes. So that we are going to study now. First let us study what is physical change. ಭೌತ ಬದಲಾವಣೆ ಅಂದರೆ ಏನು ಅಂಥೇಳಿ. ದ ಫಿಸಿಕಲ್ ಚೇಂಜ್ನಲ್ಲಿ ನೋ ನ್ಯೂ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ಅಂತ, ಅಂದರೆ ಹೊಸ ವಸ್ತು ಉತ್ಪತ್ತಿ ಆಗುವುದಿಲ್ಲ ಅಂತ. ದಟ್ ಈಸ್ ದ ಮೈನ್ ಡಿಫರೆನ್ಸ್ ಬಿಟ್ವೀನ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಸೊ ಇನ್ ಎ ಚೇಂಜ್ ಇಫ್ ನೋ ನ್ಯೂ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್, ಯಾವ ಹೊಸ ವಸ್ತುನೂ ಉತ್ಪತ್ತಿ ಆಗದಿದ್ದರೆ ದೆನ್ ದಿಸ್ ಈಸ್ ಕಾಲ್ಡ್ ಫಿಸಿಕಲ್ ಚೇಂಜ್. ಅದನ್ನು ಫಿಸಿಕಲ್ ಚೇಂಜ್ ಅಂಥೇಳಿ ಕರಿತೀವಿ. ದ ಫಿಸಿಕಲ್ ಚೇಂಜಲ್ಲಿ ಹಾಗಾದರೆ ಏನು ಬದಲಾಗಬಹುದು ಅಂತಿದ್ರೆ, ಇನ್ ಫಿಸಿಕಲ್ ಚೇಂಜ್ ದ ಚೇಂಜ್ ಮೇ ಬಿ ಇನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಕಲರ್. ಒಂದು ವಸ್ತುವಿನ ಕಲರ್ ಬದಲಾಗ್ಬೋದು, ಇಟ್ಸ್ ಹಾರ್ಡ್ನೆಸ್, ಇಟ್ಸ್ ರಿಜಿಡಿಟಿ ಗಟ್ಟಿತನ, ಫ್ಲೂಯಿಡಿಟಿ ಅದರ ಹರಿವು ಆ ಪ್ರಮಾಣ, ದೆನ್ ಡೆನ್ಸಿಟಿ ಸಾಂದ್ರತೆ, ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಕರಗುವ ಬಿಂದು, ಬಾಯ್ಲಿಂಗ್ ಪಾಯಿಂಟ್ ಅದರ ಕುದಿಯುವ ಬಿಂದು, ಈ ರೀತಿ ಫಿಸಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಬಟ್ ಇನ್ ಕೆಮಿಕಲ್ ಚೇಂಜ್, ವಾಟ್ ಡು ಯು ಮೀನ್ ಬೈ ಕೆಮಿಕಲ್ ಚೇಂಜ್ ದೆನ್? ಎ ಚೇಂಜ್ ಇನ್ ವಿಚ್ ಅ ನ್ಯೂ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ಈಸ್ ಕಾಲ್ಡ್ ಕೆಮಿಕಲ್ ಚೇಂಜ್. ಯಾವುದಾದ್ರೂ ಒಂದು ಬದಲಾವಣೆ ನಡೆದಾಗ ಹೊಸ ವಸ್ತು ಏನಾದರೂ ಉತ್ಪತ್ತಿ ಆದರೆ ದಟ್ ಈಸ್ ಕಾಲ್ಡ್ ಕೆಮಿಕಲ್ ಚೇಂಜಸ್. ಸೊ ಫಿಸಿಕಲ್ ಚೇಂಜಸ್, ಕೆಮಿಕಲ್ ಚೇಂಜಸ್ಸನ್ನು ನಾವು ಅಭ್ಯಾಸ ಮಾಡಿದ ಮೇಲೆ ಕೆಮಿಕಲ್ ಕಾಂಪೌಂಡ್ಸ್, ಕೆಮಿಕಲ್ಸನ್ನು ವಿ ಕ್ಯಾನ್ ಗ್ರೂಪ್ ಇಂಟು ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಬೋದು. ಆನ್ ದ ಬೇಸಿಸ್ ಆಫ್ ದೇರ್ ಕೆಮಿಕಲ್ ಕಾಂಪೋಸಿಷನ್, ಅದರಲ್ಲಿರುವಂತಹ ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ವಸ್ತುಗಳನ್ನು ವಿ ಕ್ಯಾನ್ ಕ್ಲಾಸಿಫೈಡ್ ಐದರ್ ಇಂಟು ಎಲಿಮೆಂಟ್ಸ್ ಆರ್ ಇಂಟು ಕಾಂಪೌಂಡ್. ಅದನ್ನು ಧಾತು ಎಲಿಮೆಂಟ್ ಅಥವಾ ಸಂಯುಕ್ತ ಕಾಂಪೌಂಡ್ ಆಗಿ ವಿಭಾಗ ಮಾಡ್ತೀವಿ. ನಾವು ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಎನ್ ಎಲಿಮೆಂಟ್, ವಾಟ್ ಈಸ್ ಎ ಕಾಂಪೌಂಡ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ವಿ ಹ್ಯಾವ್. ಆಲ್ ದೋಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. So first let us study what is an element. Give some example. Element, example is oxygen, hydrogen, carbon, sulfur, iron, silver, gold, copper. These are all elements. There are more than 105 elements, but out of which the elements which I have mentioned is here are very familiar for you. You are familiar with oxygen, hydrogen you heard, carbon you have seen, sulfur you have seen, iron, silver, gold, copper. All these elements are familiar for you. But let us study what is an element. Element, for example, oxygen is element. Why do we call oxygen is element? Oxygen is made up of only oxygen atom. Hydrogen is made up of only hydrogen atoms. No other atoms are present in, then only we call it is hydrogen. ಹೈಡ್ರೋಜನಲ್ಲಿ ಬರೀ ಹೈಡ್ರೋಜನ್ ಮಾತ್ರ ಇದ್ದರೆ ಮಾತ್ರ ಎಲಿಮೆಂಟ್ ಅಂತ ಕರಿತೀವಿ. ಸೊ ಎನ್ ಎಲಿಮೆಂಟ್ ಈಸ್ ಎ ಸಬ್ಸ್ಟ್ಯಾನ್ಸ್. ಎಲಿಮೆಂಟ್ ಅನ್ನೋದು ಒಂದು ವಸ್ತು ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಇಲ್ಲಿ ಒಂದೇ ರೀತಿಯ ಪರಮಾಣುಗಳಿರ್ತವೆ. ಕಾರ್ಬನ್ ಕಂಟೈನ್ಸ್ ಓನ್ಲಿ ಕಾರ್ಬನ್ ಆಟಮ್ಸ್, ದೆನ್ ಓನ್ಲಿ ವಿ ಕಾಲ್ ಇಟ್ ಈಸ್ ಎಲಿಮೆಂಟ್. ಇಫ್ ಕಾರ್ಬನ್ ಕಂಟೈನ್ಸ್ another element with it, that is oxygen, then we call it is a compound. ಅದನ್ನು ಕಾಂಪೌಂಡ್ ಅಂತ ಕರೆದು, ಈ ಕಾರ್ಬನ್ ಇರೋದು
ಆಕ್ಸಿಜನ್ ಜೊತೆ ಸೇರ್ಕೊಂಬಿಟ್ರೆ ಅದನ್ನು ನಾವು ಕಾಂಪೌಂಡ್ ಅಂತ ಕರಿತೀವಿ, ಎಲಿಮೆಂಟ್ ಅಂತ ಹೇಳಿ ಕರೆಯೋದಿಲ್ಲ. ಸೊ ಐರನ್ ಈಸ್ ಎನ್ ಎಲಿಮೆಂಟ್. ಐರನ್ ಕಂಟೈನ್ಸ್ ಓನ್ಲಿ ಐರನ್ ಆಟಮ್ಸ್. If it contain only iron atoms, then only we can consider it as an element. So next, these elements, among these elements, some are metals. See, iron is a metal, silver is a metal, gold, copper, they are metals. But what about oxygen, hydrogen, carbons, sulfur? They are non-metals. So elements are of two types. Metals and non-metals. There is another one that is called metalloids. So metals ಅಂದರೆ ಲೋಹಗಳು, ನಾನ್ ಮೆಟಲ್ಸ್ ಅಂದರೆ ಅಲೋಹಗಳು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೇವೆ. ಈಗ ಮೆಟಲ್ಸ್ನ ಪ್ರಾಪರ್ಟಿ ಏನು? ಐರನ್ ಇಸ್ ಎ ಮೆಟಲ್, ಗೋಲ್ಡ್ ಇಸ್ ಎ ಮೆಟಲ್, ಸಿಲ್ವರ್ ಇಸ್ ಎ ಮೆಟಲ್. ವಾಟ್ ಆರ್ ದ ಪ್ರಾಪರ್ಟೀಸ್ ಕಾಮನ್ ಬಿಟ್ವೀನ್ ದೀಸ್ ಐರನ್, ಗೋಲ್ಡ್, ಸಿಲ್ವರ್ ಎಟ್ಸೆಟ್ರಾ? ಮೆಟಲ್ಸ್ ಹ್ಯಾವ್ ಲಸ್ಟ್ರಸ್ ಇನ್ ಅಪಿಯರೆನ್ಸ್. ಲಸ್ಟ್ರಸ್ ಇನ್ ಅಪಿಯರೆನ್ಸ್, ಹೊಳಪಿದೆ ಅವಕ್ಕೆ. ಈ ಎಲ್ಲ ಮೆಟಲ್ಗಳು ಹೊಳಪನ್ನು ಹೊಂದಿರ್ತವೆ. ದೇ ಹ್ಯಾವ್ ಲಸ್ಟ್ರಸ್, ಶೈನಿಂಗ್ ಅಪಿಯರೆನ್ಸ್ ದೇ ಹ್ಯಾವ್. ಆ್ಯಂಡ್ ಆಲ್ ದ ಮೆಟಲ್ಸ್ ದೇ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ತಮ್ಮ ಮೂಲಕ ದೇ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ಹೋಗಲಿಕ್ಕೆ ಎಲ್ಲ ಮೆಟಲ್ಗಳು ಬಿಡ್ತವೆ. ಸೊ ಕಾಪರ್, ಅಲ್ಯೂಮಿನಿಯಂ, ದೀಸ್ ಆರ್ ಆಲ್ ಮೆಟಲ್ಸ್. ದೇ ಕಂಡಕ್ಟ್ ಹೀಟ್ ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಕಂಡಕ್ಟ್ ಎಲೆಕ್ಟ್ರಿಸಿಟಿ. The another properties that we are going to study now is metals are ductile. That means metal can be drawn into wire. ಈ ಲೋಹಗಳನ್ನು ತಂತಿಯಾಗಿ ಮಾಡಬಹುದು. ಆದ್ದರಿಂದ ಡಕ್ಟ್ ಅಂದರೆ ತಂತಿ ಅಂತೀವಿ. ಸೊ ಈ ಪ್ರಾಪರ್ಟಿಯನ್ನು ನಾವೇನಂತ ಕರಿತೀವಿ? ಡಕ್ಟಿಲಿಟಿ ಅಂತ ಹೇಳಿ ಕರಿತೀವಿ. ದೆನ್ ಮೆಟಲ್ಸ್ ಆರ್ ಮ್ಯಾಲೆಬಲ್. ಮ್ಯಾಲೆಬಲ್ ಅಂದರೆ ವಿ ಕ್ಯಾನ್ ಗೆಟ್ ಮೆಟಲ್ ಇನ್ ದ ಫಾರ್ಮ್ ಆಫ್ ಶೀಟ್. ಅಂದರೆ ಲೋಹಗಳನ್ನು ಹಾಳೆಗಳ ರೀತಿ ಪಡಿಬಹುದು. ಲೋಹದ ಆ ಗುಣವನ್ನು ಮ್ಯಾಲೆಬಿಲಿಟಿ ಅಂತ ಕರಿತೀವಿ. ಆ್ಯಂಡ್ ಮೆಟಲ್ಸ್ ಆರ್ ಸೋನೋರಸ್. ನಾನು ಹೇಳಿರುವಂಥ ಎಲ್ಲ ಮೆಟಲ್ಗಳು ಇಲ್ಲಿ ಸೋನೋರಸ್. ಸೋನೋರಸ್ ಅಂದರೆ ದೇ ಪ್ರೊಡ್ಯೂಸ್ ಸೌಂಡ್ ವೆನ್ ಬೀಟನ್. ಅವುಗಳನ್ನು ನೀವು ಹೊಡೆದ್ರೆ ಶಬ್ದ ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ದಟ್ ವಿ ಕ್ಯಾನ್ ಸಿ ಇನ್ ಆಲ್ ಮೆಟಲ್ಸ್. ದೆನ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ನಾನ್ ಮೆಟಲ್ಗೆ ಎಕ್ಸಾಂಪಲ್ ಯಾವ್ದು ಹೇಳೋದು? ಆಕ್ಸಿಜನ್, ಸಲ್ಫರ್, ಹೈಡ್ರೋಜನ್ ಎಟ್ಸೆಟ್ರಾ. ಸೊ ಲೆಟ್ ಅಸ್ ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬೈ ಕೀಪಿಂಗ್ ದೋಸ್ ಎಕ್ಸಾಂಪಲ್ಸ್ ಇನ್ ಅವರ್ ಮೈಂಡ್. ನಾನ್ ಮೆಟಲ್ಸ್ ಡು ನಾಟ್ ಹ್ಯಾವ್ ಲಸ್ಟ್ರಸ್ ಅಪಿಯರೆನ್ಸ್. ಸೊ ನಾನ್ ಮೆಟಲ್ಗಳಿಗೆ ಈ ಹೊಳೆಯುವ ಗುಣ ಇರೋದಿಲ್ಲ, ಶೈನಿಂಗ್ ಅಪಿಯರೆನ್ಸ್ ಇರೋದಿಲ್ಲ, ಆ ಪ್ರಾಪರ್ಟಿ ಇರೋದಿಲ್ಲ. ದೆನ್ ದೇ ಆರ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅವುಗಳಲ್ಲಿ ಎಲೆಕ್ಟ್ರಿಸಿಟಿ ಹರಿಯುವಂಥದ್ದು, ಹೀಟ್ ಹರಿಯುವಂಥ ಪ್ರಮಾಣ ಬಹಳ ಬಹಳ ಕಡಿಮೆ. ಪೂರ್ ಕಂಡಕ್ಟರ್ ಅಂತ ಹೇಳ್ತೀವಿ. ದೇ ಆರ್ ನಾಟ್ ಡಕ್ಟೈಲ್. ಅಂದರೆ ಅವುಗಳನ್ನು ನೀವು ಆಕ್ಸಿಜನ್, ಹೈಡ್ರೋಜನ್, ಸಲ್ಫರ್, ಫಾಸ್ಫರಸ್ ಅವುಗಳನ್ನು ನೀವು ದಾರ, ತಂತಿ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಡಕ್ಟಿಲಿಟಿ ಅವುಗಳಿಗೆ ಇಲ್ಲ. ದೇ ಆರ್ ನಾಟ್ ಡಕ್ಟೈಲ್. ದೇ ಆರ್ ನಾಟ್ ಮ್ಯಾಲೆಬಲ್. ಅವುಗಳನ್ನು ನೀವು ಶೀಟ್ ಪಡಿಲಿಕ್ಕಾಗೋದಿಲ್ಲ. ಸಲ್ಫರ್ ಶೀಟ್, ದೆನ್ ಆಕ್ಸಿಜನ್ ಶೀಟ್, ದೆನ್ ಯು ವಾಂಟ್ ಗೆಟ್ ಫಾಸ್ಫರಸ್ ಶೀಟ್, ಹಾಗೆಲ್ಲ ಪಡೀಲಿಕ್ಕೆ ಆಗೋದಿಲ್ಲ. ದೇ ಆರ್ ನಾಟ್ ಸೋನರ್ಸ್. ಅವುಗಳನ್ನು ಬಡಿದರೆ ಶಬ್ದ ಬರೋದಿಲ್ಲ. ಈಗ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಆದಮೇಲೆ ಎಲಿಮೆಂಟ್ಸ್ನಲ್ಲಿ ಮೂರನೇ ಟೈಪ್ ಇದೆ. ದ ಥರ್ಡ್ ಟೈಪ್ ಈಸ್ ಕಾಲ್ಡ್ ಮೆಟಲಾಯ್ಡ್ಸ್. ಸಮ್ ಎಲಿಮೆಂಟ್ಸ್ ಆರ್ ಇಂಟರ್ಮೀಡಿಯೇಟ್ ಪ್ರಾಪರ್ಟಿ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್. ಮೆಟಲ್ನ ಗುಣ ಮತ್ತು ನಾನ್ ಮೆಟಲ್ನ ಗುಣದ ಮಧ್ಯದ ಗುಣವನ್ನು, ಇಂಟರ್ಮೀಡಿಯೇಟ್ ಪ್ರಾಪರ್ಟಿಯನ್ನು ಹೊಂದಿದಂತಹ ಕೆಲವು ಎಲಿಮೆಂಟ್ಸ್ಗಳಿದ್ದಾವೆ. ಅವುಗಳನ್ನು ವಿ ಕಾಲ್ ದೆಮ್ ಮೆಟಲಾಯ್ಡ್. ಅವುಗಳನ್ನು ಮೆಟಲಾಯ್ಡ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ some properties of metals, they have some properties of non-metals. So example for metalloids, boron, then silicon is another example, germanium. So these are all few examples for metalloids. Next, things to remember, these things you have to keep in mind while you study the metals. There are about or more than 103 elements. ಒಟ್ಟಾರೆ ಇರುವಂತಹ ಎಲಿಮೆಂಟ್ಗಳ ಸಂಖ್ಯೆ 103 ಅಥವಾ 105ಕ್ಕೂ ಹೆಚ್ಚಿದೆ. ಅಮಾಂಗ್ ದೆಮ್ ಓನ್ಲಿ 32 ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಅಕ್ಕರ್. ಇದರಲ್ಲಿ ನೇಚರ್ನಲ್ಲಿ ಸಿಗುವಂಥದ್ದು ಕೇವಲ 92 ಎಲಿಮೆಂಟ್ಸ್. ಇವುಗಳನ್ನು ನಾವು ನೈಸರ್ಗಿಕ ಧಾತುಗಳು ಅಂತ ಕರಿತೀವಿ ಅಥವಾ ನ್ಯಾಚುರಲ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ.
they exist in they are present, or they occur in the nature. ಸೊ ರಿಮೈನಿಂಗ್ ಆರ್ ಆರ್ಟಿಫಿಷಿಯಲಿ 103 ನ್ಯಾಚುರಲ್ ಎಲಿಮೆಂಟ್ಸ್ ಆದರೆ ರಿಮೈನಿಂಗ್ ಆರ್ ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್ ಎಲಿಮೆಂಟ್ಸ್. ಓಕೆ, ದೆನ್ ಓನ್ಲಿ 2 ಎಲಿಮೆಂಟ್ಸ್ ಅಮಾಂಗ್ 103, ಓನ್ಲಿ 2 ಎಲಿಮೆಂಟ್ಸ್ ಆರ್ ಇನ್ ಲಿಕ್ವಿಡ್ ಸ್ಟೇಟ್ at room temperature. They are mercury and bromine. Mercury and bromine are the 2 elements that can occur in the form of liquid among the 103 elements. Next, we are going to study, after element we are going to study compounds. I told you already, if a substance is made up of 2 or more elements, then it is called compound. So water is a compound. Why do we call water is a compound, or how do you say water is a compound? Because water, the molecular formula of water, you know, that is H2O. So H2 means hydrogen is there, O oxygen is there. So 2 elements are there in water. So water is a compound. So compounds are substance made up of 2 or more elements. They are chemically combined. ದೇ ಆರ್ ಕೆಮಿಕಲಿ ಕಂಬೈನ್ಡ್. 2 ಧಾತುಗಳು ಸೇರಿ ಹೊಸ ವಸ್ತು ಉತ್ಪತ್ತಿಯಾಗಿರ್ತದೆ. ಸೊ ಅದನ್ನು ಕಾಂಪೌಂಡ್ ಅಂತ ಹೇಳಿ ನಾವು ಕರಿತೀವಿ, ಅಥವಾ ಸಂಯುಕ್ತ ವಸ್ತು ಅಂತ ಕರಿತೀವಿ. ಆ್ಯಂಡ್ ದೇರ್ ಕಾಂಬಿನೇಷನ್ ಈಸ್ ಆಲ್ವೇಸ್ ಇನ್ ಫಿಕ್ಸ್ಡ್ ಪ್ರಪೋರ್ಷನ್. ಟೇಕ್ ಫಾರ್ ಎಕ್ಸಾಂಪಲ್, ವಾಟರ್ನಲ್ಲಿ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಆ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನ ಕೆಮಿಕಲ್ ಪ್ರಪೋರ್ಷನ್ ಹೇಗೆ ಅಂತ ಹೇಳಿದ್ರೆ 2:1, H2O, 2 ಹೈಡ್ರೋಜನ್ 1 ಆಕ್ಸಿಜನ್. ಸೊ ಕಾರ್ಬನ್ ಡೈಆಕ್ಸೈಡ್ ಕಾಂಪೋಸಿಷನ್ CO2 ಕಾರ್ಬನ್ 1 ಇದ್ದರೆ ಆಕ್ಸಿಜನ್ 2 ಇರುತ್ತೆ. ಸೊ ದೇ ಹ್ಯಾವ್ ಫಿಕ್ಸ್ಡ್ ಪ್ರಪೋರ್ಷನ್. ಕಾಪರ್ ಸಲ್ಫೇಟ್ ಇಸ್ ಎ ಕಾಂಪೌಂಡ್ ಬಿಕಾಸ್ ಕಾಪರ್ ಸಲ್ಫೇಟ್ ಕನ್ಸಿಸ್ಟ್ಸ್ ಆಫ್ 3 elements. 3 elements are there. Copper is there, sulfur is there, oxygen, CuSO4 we call. So Cu copper, S sulfur, and O that is oxygen. So copper sulfate is made up of 3 elements, so it is a compound. Sodium chloride, uppu. Sodium is there, chlorine is there. 2 elements are there, so it is a compound. Calcium carbonate, CaCO3. Here 3 elements are there. Ca is there, calcium is there. CO3, C means carbon, O means oxygen. So 3 elements are there. So 3 elements combined in the fixed proportion to form a compound. That compound is calcium carbonate. Glucose is another compound, you know, C6H12O6. Its molecular formula is C6H12O6. See here, carbon is there, hydrogen is there, oxygen is there. So glucose is a compound. So with that we have completed the second chapter of 9th standard science. Thank you for listening the class.